ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ರಣಾಂಗಣವಾಗಿ ಬದಲಾಗ್ತಾ ಇದೆ ಹರ್ಮುಜ್ ಜಲಸಂಧಿ. ಇರಾನ್ನ ಬಂದರ್ ಅಬ್ಬಾಸ್ ಬಂದರಿನ ಮೇಲೆ ದಾಳಿಯಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಬಂದರ್ ಅಬ್ಬಾಸ್ ಉಡಿ ಸಾಗಿದೆ. ನೋಡಿ, ಮುಗಿಲು ಮುಟ್ಟಿದೆ ಬಂದರಿಗೆ ಬಿದ್ದಂತ ಭಾರಿ ಬೆಂಕಿಯ ಹೊಗೆ. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಕಪಿಮುಷ್ಟಿಯಿಂದ ತಪ್ಪಿಸುವಂತಹ ಯತ್ನ. ಹರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಣೆ ಹಡಗುಗಳ ಸಾಗಾಟಕ್ಕೆ ಅಮೆರಿಕ ಯತ್ನಿಸ್ತಾ ಇದೆ. ಕಳೆದ 3 ದಿನಗಳಿಂದ ನಿಂತಲ್ಲೇ ನಿಂತಿವೆ ತೈಲ ಟ್ಯಾಂಕರ್ಗಳು. ಅದರಲ್ಲೂ ಈ ಭಾರತಕ್ಕೆ 50% ತೈಲ ಪೂರೈಕೆ ಆಗುವ ಒಂದು ಜಾಗ ಅಂತ ಅಂದ್ರೆ ಅದು ಇದೆ ಹರ್ಮುಜ್ ಜಲಸಂಧಿ. ಅದನ್ನ ಇರಾನ್ ಕಪಿಮುಷ್ಟಿಯಿಂದ ಹೇಗಾದ್ರೂ ಮಾಡಿ ತಪ್ಪಿಸಬೇಕು ಅಂತೇಳಿ ಇಸ್ರೇಲ್ ಮತ್ತೆ ಅಮೆರಿಕ ನಿರಂತರವಾಗಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಭಾರತಕ್ಕೆ ಬೇಕಾಗುವಂತಹ 50% ಅಷ್ಟು ತೈಲ ಏನಿದೆ ಅದು ಪೂರೈಕೆ ಆಗುವಂತಹ ಜಲಸಂಧಿ ಇದು. ಅಲ್ಲಿ ಈಗ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಜಂಟಿ ದಾಳಿಗೆ ಬಂದರ್ ಅಬ್ಬಾಸ್ ಉಡಿ ಸಾಗಿದೆ. ಮತ್ತೊಂದು ಕಡೆ ಭಾರಿ ಪ್ರಮಾಣದಲ್ಲಿ ಸ್ಫೋಟದ ಶಬ್ದಗಳು ಕೂಡ ಕೇಳಿಬರ್ತಾ ಇದೆ. ಒಂದು ರೀತಿ ಅಕ್ಷರಶಃ ರಣಾಂಗಣವಾಗಿ ಬದಲಾಗ್ತಾ ಇದೆ. ಇರಾನ್ನ ಬಂದರ್ ಅಬ್ಬಾಸ್ ಮೇಲೆ ಈಗ ದಾಳಿಯನ್ನು ನಡೆಸಲಾಗಿದೆ. ನೋಡಿ, ನಾ ಹೇಳ್ತಾ ಇದ್ದೆ, ಈಗ ಆಲ್ರೆಡಿ ಇವತ್ತಿಗೆ 6 ದಿನ ಆಗಿದೆ. ಬಹುಶಃ ಈ ಯುದ್ಧದ ತೀವ್ರತೆಯನ್ನು ಗಮನಿಸ್ತಾ ಇದ್ರೆ ಇದು ಇಲ್ಲಿಗೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೊಲ್ಲಿ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದ್ದು. ಇವತ್ತು ಬೆಳಗ್ಗಿನಿಂದಲೂ ಕೂಡ ಇಸ್ರೇಲ್ ಮೇಲೆ ಇರಾನ್ ವೈಮಾನಿಕ ದಾಳಿಯನ್ನು ನಡೆಸ್ತಾ ಇದೆ. ಆ ದಾಳಿಯನ್ನು ಒಂದು ಕಡೆ ಇಸ್ರೇಲ್ ಖಚಿತಪಡಿಸ್ತಾ ಇದೆ. ಈ ಕಡೆಯಿಂದ ಅಮೆರಿಕ ಇಸ್ರೇಲ್ ಎರಡೂ ಕೂಡ ಸೇರಿಕೊಂಡು ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇತ್ತ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಅಂತೇಳಿ ಇರಾನ್ ಪ್ರತೀಕಾರದ ದಾಳಿಯನ್ನು ನಡೆಸ್ತಾ ಇದೆ. ಬಟ್ ಇದರ ಎಫೆಕ್ಟ್ ಏನಿದೆ ಇದು ಇಡೀ ದೇಶಕ್ಕೆ ತಟ್ಟುವಂಥ ಸಾಧ್ಯತೆ. ಯಾಕಂತಂದರೆ ಈ ಹರ್ಮುಜ್ ಜಲಸಂಧಿ ಏನಿದೆ ಅದು ಬಂದ್ ಆಗಿದೆ. ಈಗ ಅದು ಬಂದಾದಂಥ ಕಾರಣಕ್ಕಾಗಿ ಈಗೇನೋ ಸ್ಟಾಕ್ ಇದೆ, ಓಕೆ, ಎಲ್ಲಿವರೆಗೂ ಸ್ಟಾಕ್ ಇದೆ ಅಲ್ಲಿವರೆಗೂ ನಡೆಯುತ್ತೆ. ಬಟ್ ಈ ಯುದ್ಧ ಏನಾದರೂ ಈಗ ಆರಂಭದಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ 100 ದಿನಗಳವರೆಗೆ ನಡೆಯುತ್ತಾ, ಅಥವಾ 1 ತಿಂಗಳ ಮಟ್ಟಿಗೆ ನಡೆಯುತ್ತಾ, 2 ತಿಂಗಳು ನಡೆಯುತ್ತಾ, ಈ ಥರದ ಸಾಕಷ್ಟು ಪ್ರಶ್ನೆಗಳಿದೆ. ಬಟ್ ಆ ಥರದ್ದು ಏನಾದರೂ ಸಂದರ್ಭ ಅಥವಾ ಆ ಥರದ ಪರಿಸ್ಥಿತಿ ಎದುರಾಯಿತು ಅಂತ ಅಂದರೆ ಎಲ್ಲಿವರೆಗೂ ಸ್ಟಾಕ್ ಇದೆ ಅಲ್ಲಿವರೆಗೂ ಓಕೆ. ಬಟ್ ಅದಾದ ನಂತರದಲ್ಲಿ ಒಂದು ರೀತಿ ಕಂಪ್ಲೀಟ್ ಆಗಿ ಈ ಎಲ್ಲವೂ ತಲೆ ಕೆಳಗಾಗತ್ತೆ. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ. ಬಟ್ ಆದರೆ ಈ ಕಡೆ ಇರಾನ್ ಇಸ್ರೇಲ್ ಮೇಲೆ ಏನು ಅಟ್ಯಾಕ್ ಮಾಡ್ತಾ ಇದೆ, ಅದರ ಜೊತೆಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಹರ್ಮುಜ್ ಜಲಸಂಧಿಯ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಅದರಲ್ಲಿ ಈ ಬಂದರ್ ಅಬ್ಬಾಸ್ ಏನಿದೆ ಅದು ಉಡೀಸ್ ಆಗಿದೆ. ಕೇವಲ ಇರಾನ್ನ ಅದೊಂದು ಬಂದರ್ ಅಷ್ಟೇ ಅಲ್ಲ, ಅಲ್ಲಿ ಅದರ ಕಚೇರಿ ಕೂಡ ಇದೆ. ಆ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಒಂದು ಕಡೆ ಭಾರತಕ್ಕೆ ಏನು ಆಲ್ಮೋಸ್ಟ್ 50% ಅಷ್ಟು ತೈಲ ಪೂರೈಕೆ ಆಗುವಂಥ ಜಾಗ ಹರ್ಮುಜ್ ಜಲಸಂಧಿ, ಅಲ್ಲಿ ಇರಾನ್ ಕಪಿಮುಷ್ಟಿಯಿಂದ ತಪ್ಪಿಸೋದಕ್ಕೆ ಯಾವ ರೀತಿಯಾದಂಥ ಪ್ರಯತ್ನ ನಡೀತಾ ಇದೆ, ಜೊತೆಗೆ ಬಂದರ್ ಅಬ್ಬಾಸ್ ಉಡೀಸ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆಯಲ್ಲ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಭು, ಏನೊಂದು ಬಂದರ್ ಅಬ್ಬಾಸ್ ಅಂತ ಏನೊಂದು ಬಂದರ್ ಇದೆ. ಆ ಬಂದರು ಇರಾನ್ನ ಪ್ರಮುಖ ಒಂದು ಬಂದರ್ ಆಗಿದ್ದು, ಈ ಮೂಲಕ ವಿಶ್ವದೆಲ್ಲೆಡೆ ಬೇರೆ ಬೇರೆ ಸರಕು ಸಾಗಣೆ ಮಾಡೋದಕ್ಕೆ ಪ್ರಮುಖವಾದ ಒಂದು ಜಾಲ ಆಗಿತ್ತು. ಆದ್ರೆ ಇದೀಗ ಆ ಒಂದು ಬಂದರನ್ನೇ ಉಡೀಸ್ ಮಾಡಲಾಗಿದೆ ಅಮೆರಿಕ ಮತ್ತು ಇಸ್ರೇಲ್ನ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ. ಈ ಮೂಲಕ ಈ ಒಂದು ಏನು ಬಂದರ್ ಅಬ್ಬಾಸ್ ನಲ್ಲಿ ಇರಾನ್ನ ಒಂದು ನೌಕಾಪಡೆ ಇದೆ, ಆ ನೌಕಾಪಡೆ ಹರ್ಮುಜ್ ಜಲಸಂಧಿಯನ್ನ ಒಂದು ಏನು ಬಂದ್ ಮಾಡಿ ಕೂತಿದೆ ಅದನ್ನ ತಪ್ಪಿಸ್ಬೇಕು. ಇರಾನ್ನ ನೌಕಾಪಡೆಯ ಒಂದು ಕಪಿಮುಷ್ಟಿಯಿಂದ ಹರ್ಮುಜ್ ಜಲಸಂಧಿಯನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಬಂದರಿನ ಮೇಲೆ ದಾಳಿ ನಡೆಸಲಾಗಿದೆ. ಜೊತೆಗೆ ಈ ಬಂದರಿನ ಮೇಲೆ ದಾಳಿ ನಡೆಸಿದಾಗ 2 ರೀತಿಯಾದಂತಹ ಒಂದು ಸಮಸ್ಯೆಗಳಾಗ್ತವೆ. ಒಂದು, ಈ ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅನ್ನೋದೇನೋ ಸರಿ, ಆದ್ರೆ 2ನೇ ಹಂತವಾಗಿ ಏನೊಂದು ಈ ಬಂದರ್ ಅಬ್ಬಾಸ್ ನಿಂದ ನಡೀತಿದ್ದ ವಹಿವಾಟುಗಳು ಕೂಡ ಬಂದ್ ಆಗುವಂತ ಸಾಧ್ಯತೆ ಎದುರಾಗಿದೆ. ಹೀಗಾಗಿ ಈ ಒಂದು ಯುದ್ಧ ಏನಿದೆ ಇದು ಆರ್ಥಿಕವಾಗಿ ಭಾರಿ ಹೊಡೆತವನ್ನೇ ಕೊಡ್ತಾ ಇದೆ. ಪ್ರಭು, ಓಕೆ ದಿಲೀಪ್, ಹಾಗೆ ಸಂಪರ್ಕದಲ್ಲಿರಿ, ನಾನು ಮಾತನಾಡಿಸ್ತೀನಿ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ.